ಪೂಜೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಿಗಲ್ಲ. ಅದಕ್ಕೆ ಇವತ್ತೇನು ನನಗೆ ಉದ್ಘಾಟನೆ ಮಾಡಲಿಕ್ಕೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಹಾಗೆ ನನಗೆ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಮತ್ತು ಜೊತೆಗೆ ಉದ್ಘಾಟನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಇಲ್ಲಿರ್ತಕ್ಕಂಥ ಗೌರವಾನ್ವಿತ ಅತಿಥಿಗಳಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ಇವತ್ತ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆವು. ಯಾಕನ್ನುವಂಥದ್ದು ಮಕ್ಕಳು ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಫೋಟೋ ಹಾಕ್ತೇವೆ, ಮಹಾನ್ ವ್ಯಕ್ತಿಗಳನ್ನು ಪೂಜೆ ಮಾಡ್ತೇವೆ, ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ. ಇವತ್ತ ಭಾಲ್ಕಿ ಅಂತಂದ್ರೆ ಒಂದು ತರ ಏನು ಅಂತಂದ್ರೆ ಬಸವಣ್ಣ ನಡೆದಾಡಿದಂಥ ನೆಲ ಅಂತ ಅನಿಸ್ತದೆ. ಒಂದು ಬಸವ ಕಲ್ಯಾಣ ನೆಕ್ಸ್ಟ್ ಬಂದಾಗ ನೋಡಿದಾಗ ಅಂತಂದ್ರೆ ನಮ್ಮ ಭಾಲ್ಕಿ ಅನಿಸ್ತದೆ. ಇವತ್ತು ನಮ್ಮ SBRಗೆ ಶರಣ ಬಸವೇಶ್ವರ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೈಡ್ ಹೊಡೆಯುವಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಅಂತಂದ್ರೆ ಗುರುಗಳ ಒಂದು ಆಶೀರ್ವಾದದಿಂದ. ಇವತ್ತ ವಿದ್ಯಾರ್ಥಿಗಳಲ್ಲಿ ನನ್ನ ಮನವಿ ಏನಂತಂದ್ರೆ, ಇದು ಕೇವಲ ಜಯಂತ್ಯೋತ್ಸವ ಆಚರಣೆ ಮಾಡಿ ಪೂಜೆ ಮಾಡಿ ಅವರನ್ನ ನೆನೆಸಿದ್ರೆ ಸಾಲದು, ಅವರ ತತ್ವ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ನಾವು ಅವರಂಗ ಆಗ್ಬೇಕಾಗ್ತದೆ, ಅವರ ನಡೆನುಡಿಗಳನ್ನ ನಾವು ಪಾಲಿಸಬೇಕಾಗ್ತದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.